ಕರ್ನಾಟಕದ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಿನ್ನೆ ಡಿಸೆಂಬರ್ 15 ಗೃಹಲಕ್ಷ್ಮಿ 4ನೇ ಕಂತಿನ ಹಣ ರಿಲೀಸ್ ಆಗಿದೆ. ಅದೇ ರೀತಿಯಲ್ಲಿ ಭಾಳಷ್ಟು ಜನಕ್ಕೆ ಅವ್ರ ಅಕೌಂಟಿಗೆ ಬಂದು ಕೂಡ ಅಮೌಂಟ್ ತಲುಪಿದೆ. ಇಲ್ಲಿ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡ್ತಿದೆ. ಯಾರಿಗೆಲ್ಲ 2ನೇ ಕಂತು 3ನೇ ಕಂತು ಹಾಗೂ 4ನೇ ಕಂತಿನ ಹಣ ಬಂದಿಲ್ಲ ಅವ್ರ ಸರ್ಕಾರ ಒಂದು ದೊಡ್ಡ ಗುಡ್ ನ್ಯೂಸ್ ನೀಡ್ತಿದೆ. ಅದ್ರ ಬಗ್ಗೆ ಏನೇನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲು ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋವನ್ನು ಕೊನೆ ತನಕ ನೋಡಿ. ವೀಡಿಯೋವನ್ನು ಒಂದು ಸಲ ಕೊನೆ ತನಕ ನೋಡಿದರೆ ಮತ್ತೆ ನೋಡುವ ಅಗತ್ಯನೇ ಇರೋದಿಲ್ಲ, ಅಷ್ಟು ಇನ್ಫಾರ್ಮೇಷನ್ ತುಂಬಿದೆ ವೀಡಿಯೋದಲ್ಲಿ. ಆದ್ದರಿಂದ ವೀಡಿಯೋವನ್ನು ಕೊನೆ ತನಕ ನೋಡಿ. ಬರೀ ಸ್ನೇಹಿತರೆ, ಈಗ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಯಾರೆಲ್ಲ ನಿನ್ನೆ 4ನೇ ಕಂತಿನ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿದೆ ಅವ್ರಿಗೆ ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ. ಸರ್ಕಾರ ಸ್ಪಷ್ಟನೆ ತಿಳಿಸ್ತಿದೆ ಅವ್ರಿಗೆ 4ನೇ ಕಂತಿನ ಹಣ ಬಂದು ತಲುಪಿದೆ ಅಂತ. ಆದರೆ ಯಾರಿಗೆಲ್ಲ 4ನೇ ಕಂತಿನ ಹಣ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿಲ್ಲ, ಸರ್ಕಾರ ಮಾಹಿತಿ ನೀಡುತ್ತದೆ. ಡಿಸೆಂಬರ್ 20 ಖಂಡಿತವಾಗಿ ಯಾರಿಗೆಲ್ಲ 3ನೇ ಕಂತಿನ ಹಣ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿತ್ತು ಮೊದಲು, ಈಗ ಅವ್ರಿಗೆ ಖಂಡಿತವಾಗಿ ಡಿಸೆಂಬರ್ 20 ನಾವು 4ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ. ನಿನ್ನೆ ಅಂದರೆ ಡಿಸೆಂಬರ್ 15 ಕೇವಲ 10% ಜನಕ್ಕೆ ಮಾತ್ರ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ ಸರ್ಕಾರ. ಇನ್ನು 90% 4ನೇ ಕಂತಿನ ಹಣ ರಿಲೀಸ್ ಮಾಡೋದು ಬಾಕಿ ಇದೆ. ಅದರಲ್ಲಿ ನಿಮ್ಮದು ಕೂಡ ಒಂದು ಹೆಸರು ಇರ್ಬೋದು. ಆದ್ದರಿಂದ ಯಾವುದೇ ರೀತಿ ಗಾಬರಿ ಬೇಡ. ಖಂಡಿತವಾಗಿ ಡಿಸೆಂಬರ್ 20 ನಿಮ್ಮ 4ನೇ ಕಂತಿನ ಹಣ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪ್ತದೆ. ಈಗ ನಮಗಿನ್ನು 2ನೇ ಕಂತು ಹಾಗೂ 3ನೇ ಕಂತಿನ ಹಣ ಬಂದಿಲ್ಲ, ನಮಗೆ ಹಂಗೆ ಅಂತ ಕೇಳ್ಬೋದು ನೀವು. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ 3ನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಮಾತ್ರ 4ನೇ ಕಂತಿನ ಹಣ ಬರ್ತಾ ಇರೋದು ಸರ್ಕಾರ ಮಾಹಿತಿ ನೀಡ್ತೀವಿ. ನಿಮಗೇನಾದರೂ 3ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸರ್ಕಾರ ಅದಕ್ಕೆ ಕೂಡ ಸ್ಪಷ್ಟನೆ ನೀಡ್ತಾ ಇದೆ. ಏನಂದರೆ, ನಾವು 3ನೇ ಕಂತಿನ ಹಣವನ್ನು ಡಿಸೆಂಬರ್ 31 ಒಳಗಡೆ ಆಗಿ ಹಾಕ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಿದೆ. ನೀವು ಖಂಡಿತವಾಗಿ ಡಿಸೆಂಬರ್ 31 3ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರು ಕಾಯಲೇಬೇಕು 4ನೇ ಕಂತಿನ ಮತ್ತು 3ನೇ ಕಂತಿನ ಹಣಕ್ಕಾಗಿ. ಇನ್ನು ನಮಗೆ 2ನೇ ಕಂತಿನ ಹಣನೇ ಬಂದಿಲ್ಲ, ನಾವು ಹೆಂಗೆ ಮಾಡ್ಬೇಕು ಅಂತ ಕೇಳ್ಬೋದು. ನೋಡಿ ಸ್ನೇಹಿತರೆ, ನಿಮ್ಗೆ 2ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂದರೆ, ಸರ್ಕಾರ ಕೆಲವು ದಿನಗಳ ಹಿಂದೆ ಒಂದು ಸುತ್ತೋಲೆ ಹೊಡಿಸ್ತು. ಏನಂದರೆ, ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಲಿಕ್ಕೆ ಅನುಮತಿ ನೀಡ್ತಾ ಇದ್ದೀವಿ ಅಂತ ಸರ್ಕಾರ ಮಾಹಿತಿ. ಅದೇ ರೀತಿಯಲ್ಲಿ ಭಾಳಷ್ಟು ರೇಷನ್ ಕಾರ್ಡ್ ಹೊಂದಿದಂಥ ಅಭ್ಯರ್ಥಿಗಳು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರು. ಸರ್ಕಾರ ಮಾಹಿತಿ ನೀಡಿದ್ದು ಅಪ್ಡೇಟ್ ಆದಮೇಲೆ ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿರಿ ಅವ್ರಿಗೆ ಮತ್ತು 2ನೇ ಕಂತಿನ ಹಾಗೂ 3ನೇ ಕಂತಿನ ಅಮೌಂಟ್ ಹಾಕೋದಿಲ್ಲ ಅಂತ ಸರ್ಕಾರ ನೀಡಿತು. ಆದ್ದರಿಂದ ನಿಮಗೂ 2ನೇ ಕಂತು ಹಾಗೂ 3ನೇ ಕಂತಿನ ಅಮೌಂಟ್ ಬರ್ತಾಯಿಲ್ಲ. ಖಂಡಿತವಾಗಿ ಇನ್ನೂ ಸ್ವಲ್ಪ ದಿನಗಳಲ್ಲಿ ಅಪ್ಡೇಟ್ ಆಗ್ತದೆ. ನಿಂಬಲ್ಲಿ ಈಗ ನಿಮ್ಮದೇನು ರೇಷನ್ ಕಾರ್ಡ್ ಇರ್ತದೆ, ನಿಮ್ಮ ರೇಷನ್ ಕಾರ್ಡ್ದಾಗ 2-3 ದಿನದಾಗ ಅಪ್ಡೇಟ್ ಆಗ್ತದೆ. ಆದರೆ ಆಹಾರ ಇಲಾಖೆಯಲ್ಲಿ ಅದು ಅಪ್ಡೇಟ್ ಆಗ್ಬೇಕಂದ್ರೆ ತಿಂಗಳಾನುಗಟ್ಟಲೆ ಟೈಮ್ ಹಿಡಿತದೆ. ಆದ್ದರಿಂದ ನಿಮ್ಮದು 2ನೇ ಕಂತು ಹಾಗೂ 3ನೇ ಕಂತಲ್ಲಿ ನಾವು ಸರ್ಕಾರ ಹಾಕೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಮಾಹಿತಿ ನೀಡ್ತಾಯಿದೆ. ನೀವು ಕೇಳ್ಬೋದು, ನಮ್ಮ ಮೊದಲನೇ ಕಂತಿನ ಹಣನೇ ಬಂದಿಲ್ಲ ಮತ್ತು 3ನೇ ಕಂತಿನ 4ನೇ ಕಂತಿನ ಹಾಗೂ 2ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಿರೋಣ ಅಂತ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಮೊದಲನೇ ಕಂತಿನ ಹಣ ಬಂದಿಲ್ಲ ಅವ್ರು ಖಂಡಿತವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಏನೋ ಒಂದು ತಪ್ಪು ಇರ್ತದೆ, ಖಂಡಿತವಾಗಿ ನೀವು ನೋಡ್ಕೋಬೇಕು. ನೀವು ಗೃಹಲಕ್ಷ್ಮಿ ಸ್ಟೇಟಸ್ ಇರ್ತಲ್ಲ ಅದನ್ನು ಸ್ಪಷ್ಟವಾಗಿ ಒಂದು ಸಲ ಅಬ್ಸರ್ವ್ ಮಾಡಬೇಕು. ಏನೋ ಒಂದು ತಪ್ಪಿರೇ ಇರುತ್ತೆ. ಆ ತಪ್ಪನ್ನು ಫೈಂಡ್ ಔಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ ನಂತರ ಖಂಡಿತವಾಗಿ ಸರ್ಕಾರ 3ನೇ ಕಂತಿನ ಹಣ ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಿದೆ. ಅದು ಕೂಡ ಡಿಸೆಂಬರ್ 31 ನೀವು ಮಾಡ್ಕೋಬೇಕು. ಡಿಸೆಂಬರ್ 31 ನೀವಿನ ಎಲ್ಲ ಡಾಕ್ಯುಮೆಂಟ್ಸ್ ಸರಿಪಡಿಸಿ ಅಂದರೆ ಖಂಡಿತವಾಗಿ 4 ಕಂತುಗಳನ್ನು ಅಂದರೆ 2,000, 4,000 ಮತ್ತು 6,000, 8,000 ಈ ರೀತಿ ಹಾಕೋದಿಲ್ಲ. ಒಂದೇ ಸರ್ತಿಗೆ ನಿಮ್ಮದೇ 4 ಕಂತು ಇರ್ತದೆ, ಒಂದೇ ಸರ್ತಿ 8,000 ಆಗ್ತದೆ ಅಂತ ಸರ್ಕಾರ ಮಾಹಿತಿ ಇದೆ. ಅದು ಕೂಡ ಡಿಸೆಂಬರ್ 31 ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸಿದರೆ ಮಾತ್ರ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವೀಡಿಯೋವನ್ನು ಕೊನೆತನಕ ನೋಡಿ. ನಮಸ್ಕಾರ.